ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೈಡೇ ಮಾರ್ನಿಂಗ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಫ್ರೆಂಡ್ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಮಕ್ಕಳು ಮತ್ತು ಅಂಕಲು ಹಾಯ್ ಮಾಡ್ತಿದ್ದಾರೆ. ಹಾಸನಲ್ಲಿ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಫ್ರೆಂಡ್. ಇವಾಗ ಸ್ವಲ್ಪ ನಾವು ಹೊರಡುವಾಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ಹಾಗೆ ನನಗೆ ಈ ಥರ ಪ್ಲೇಸ್ಗಳಿಗೆಲ್ಲ ಹೋಗೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಫುಲ್ಲು ಖುಷಿ ಆಗ್ತಾಯಿದೆ ನನಗೆ. ಇದೊಂದು ಬ್ಯೂಟಿಫುಲ್ ವಾಟರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬ ಅಂದರೆ ತುಂಬ ಜನಗಳು ಬರ್ತಾ ಇರ್ತಾರೆ. ಹಾಗೆ ಇವತ್ತು ನಾವು ಹೇಮಾವತಿ ಗೊರೂರು ಡ್ಯಾಮ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್. ಸೊ ಹಾಗೆ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನನ್ನ ಮಗ ಇಲ್ಲಿ ದಾಟೋಕ್ಕಾಗಲ್ಲ ಅಂದ್ಬಿಟ್ಟು ಹೆದ್ರುಕೊಂಡು ನಿಂತ್ಕೊಂಡಿದ್ದಾನೆ. ಹಾಗಾಗಿ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಹಾಗೆ ಈ ಗೇಟಿಂದ 1 ಕಿಲೋಮೀಟ್ರ್ ಆಗ್ಬೋದೇನೋ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಈ ಮಳೆ ಟೈಮಲ್ಲಿ ಅಕ್ಕಪಕ್ಕ ನೋಡಿ ಎಷ್ಟೊಂದು ಹಸಿರು ತುಂಬಿಕೊಂಡಿದೆ. ಇಲ್ಲಿ ಈ ಪ್ರಕೃತಿ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಪ್ರಕೃತಿ. ಸೊ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೋಡಿ ನೀರು ತುಂಬ ಫೋರ್ಸಾಗಿ ಬಿಟ್ಟಿದ್ದಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂದರೆ ಒಂಥರ ಮಂಜುಗೆಡ್ಡೆ ನೋಡ್ದಂಗೆ ಕಾಣ್ತಾ ಇದೆ. ಸೊ ಹಾಗಾಗಿ ನನಗಂತೂ ಫುಲ್ಲು ಖುಷಿ ಆಗ್ತಾಯಿದೆ. ಬೇಗ ಬೇಗ ಹೋಗ್ಬೇಕು, ನಾನು ಅಲ್ಲಿ ನೋಡ್ಬೇಕು ಅನ್ನೋದೇ ಒಂದು ನನ್ನ ಖುಷಿ. ಹಾಗೆ ನಮ್ಮ ಮಕ್ಕಳು ಕೂಡ ಹಾಗೆ ಓಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರೂ. ನೋಡಿ ಅಂಕಲ್ಲು, ನಾವು, ಆಂಟಿ, ಇಲ್ಲಿ ಸ್ವಲ್ಪ ಆಂಟಿ ಹಿಂದೆ ಉಳ್ಕೊಂಡಿದ್ದಾರೆ. ಹಾಗೆ ಹೋಗ್ತಾ ಇದ್ವಿ ಬೇಗ ಬೇಗ. ಮಕ್ಕಳು ನೋಡಿ ಕೊಂಡ್ಕೊಂಡು ಓಡ್ತಿದ್ದಾರೆ ಇಬ್ಬರೂ. ಸೊ ಛತ್ರಿನೂ ಅವರೇ ಇಸ್ಕೊಂಡು ಇಬ್ಬರು ಎಂಜಾಯ್ ಮಾಡಿಕೊಂಡು ಓಡ್ತಿದ್ದಾರೆ. ಸೊ ಹಾಗೆ ನಾವು ಡ್ಯಾಮ್ ಹತ್ರ ಬಂದ್ವಿ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಸಖತ್ತಾಗಿ ಬರ್ತಾಯಿತ್ತು ನೀರು ಅಂದರೆ. ನನಗಂತೂ ಫುಲ್ ಖುಷಿ ಆಯಿತು. ಹಾಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆ ನೀರು ನೋಡಿ ಫ್ರೆಂಡ್ ಯಾವ ಥರ ಬರ್ತಾಯಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಂದರೆ. ಅಲ್ಲೇ ನಿಂತ್ಕೊಳ್ರ. ಈ ಪ್ಲೇಸ್ ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಒಂದೊಂದು ಸಾರಿ ನೀರು ಬಿಟ್ಟಿರ್ತಾರೆ, ಒಂದೊಂದು ಸಾರಿ ನೀರು ಬಿಟ್ಟಿರಲ್ಲ. ನಾವು ಲಾಸ್ಟ್ ಸಂಡೇ ಬಂದಿದ್ವಿ, ಬಿಟ್ಟಿರಲಿಲ್ಲ, ತುಂಬ ಜನ ಇದ್ದರು. ನೀವೇನಾದ್ರು ಬರೋಂಗಿದ್ರೆ ಇನ್ಫಾರ್ಮೇಷನ್ ತಿಳ್ಕೊಂಡು ಬನ್ನಿ ಫ್ರೆಂಡ್. ನಾವೆಲ್ಲ ಒಂದೊಂದು ಫೋಟೋ ಶೂಟ್ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ಒಂದು ಫೋಟೋ ತೆಗೆಸ್ಕೊತಾ ಇದ್ವಿ, ನಮ್ಮ ಹಸ್ಬೆಂಡು, ಮಕ್ಕಳು ಎಲ್ಲ. ಸೊ ನೋಡಿ ಯಾವ್ಯಾವ ಥರ ಪೋಸ್ ಕೊಟ್ಟಿದ್ದೀವಿ ಅಂದರೆ ನೀವೇ ನೋಡಿ ಹೇಗಿದೆ ಪೋಸ್ಗಳೆಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟಿದ್ದೀವಿ.
ಹಾಗೆ ಹೊರಡ್ತಾ ಈ ಪಕ್ಕದಲ್ಲಿರೋ ಹೇಮಾವತಿ ತಾಯಿಗೆ ಕೈ ಮುಗಿದು ನಾವು ರೈತರಿಗೆಲ್ಲ ಒಳ್ಳೇದಾಗ್ಲಪ್ಪ ಅಂದ್ಕೊಂಡು ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಮುದ್ದು ಮನಸೇ ತೆದ್ದು ಮನಸೇ ಬುದ್ಧಿಯಿಲ್ಲದ ಮನಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ. ನೋಡಿ ಆ ಕಡೆ ಈ ಕಡೆ ಎಷ್ಟು ನೀರು ಹರಿತಾ ಇದೆ ಅಂದರೆ ತುಂಬ ನೀರು ಹೋಗ್ತಾ ಇದೆ. ಸಖತ್ತಾಗಿ ಮಳೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ. ಹಾಗೆ ನಾವು ಎಂಟ್ರೆನ್ಸ್ ಹತ್ರ ಬಂದ್ವಿ. ಹಾಗೆ ಎಲ್ಲರೂ ಒಂದೊಂದು ಫೋಟೋ ತೆಕ್ಕೊಂಡ್ವಿ. ಇಲ್ಲೂ ಹಾಗೆ ಎಲ್ಲ ಒಂದೊಂದು ಫೋಟೋ ತೆಗೆಸ್ಕೊಂಡು ಹೊರಟ್ವಿ. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಅಲ್ಲಿ ಬಿಟ್ಟಿರೋ ನೀರು ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಫೋರ್ಸಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್, ನೀವೇ ನೀರು. ಸಿಕ್ಕಾಪಟ್ಟೆ ನೀರು ಫೋರ್ಸಾಗಿ ಬರ್ತಾ ಇದೆ. ಹಾಗೆ ನಾವು ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದ್ವಿ. ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಫ್ರೆಂಡ್ ಇಲ್ಲಿ. ಹಾಗೆಯೇ ನಮ್ಗೆ ಏನೇನು ಬೇಕೋ ಎಲ್ಲ ತರಿಸ್ಕೊಂಡು, ಈ ಚಳಿಗಂತೂ ಬಿಸಿ ಬಿಸಿ ಕಾಫಿ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಎಲ್ಲ ಒಂದೊಂದು ಕಾಫಿ ತರಿಸ್ಕೊಂಡು ಕುಡಿದ್ವಿ. ಸೊ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹಾ